ನಮಸ್ಕಾರ. ನಾನು ಸಿ.ಬಿ. ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 231. ಇವತ್ತಿನ ಕತೆ ಜಾಣ ಕತ್ತೆ. ಕತ್ತೆ ದಡ್ಡ ಪ್ರಾಣಿ, ಅದಕ್ಕೆ ಜಾಣ ಕತ್ತೆ ಹೆಂಗಾಗತ್ತೆ ಅಂತ ಯೋಚನೆನೋ, ಅದೇ ಇವತ್ತಿನ ಕಥೆಯ ವಿಶೇಷ. ಕತ್ತೆಯನ್ನು ಇವತ್ತು ಬಳಸೋದೇ ಇಲ್ಲ. ಭಾಳ ಹಿಂದಿನಿಂದಲೂ ಸಹಿತ ಸರಕನ್ನು ಸಾಗಾಣಿಕೆ ಮಾಡಬೇಕಾದ್ರೆ ಕುದುರೆ ಜೊತೆಗೆ ಕತ್ತೆಗಳನ್ನು ಬಳಸ್ತಾ ಇದ್ರು ವ್ಯಾಪಾರಿಗಳು. ಅದಕ್ಕೆ ಕ್ರಮೇಣ ನಿಂತು ಹೋಯಿತು. ಯಾಕೆ, ಸ್ವಲ್ಪ ನಿಧಾನ ಕತ್ತೆಗಳು ಹೋಗೋದು, ಆದರೆ ಭಾರ ಹೊರತಾವೆ, ಕಷ್ಟಪಡ್ತವೆ. ಆದರೆ ದಡ್ಡ ಪ್ರಾಣಿ, ಚುರುಕ್ತನ ಇಲ್ಲ. ಆದರೆ ಒಂದು ಹೊಳೆನಲ್ಲಿ ಮರಳನ್ನು ತೆಗೆದ ಮೇಲೆ ಅದನ್ನು ದಡಕ್ಕೆ ಸಾಗಿಸೋದಕ್ಕೆ ಕತ್ತೆಗಳ ಹೆಗಲ ಮೇಲೆ ಹಾಕ್ತಾ ಇದ್ರು. ಇನ್ನೊಂದು ಅಗಸರಿಗೂ ಕತ್ತೆಗೂ ಬಿಡಿಸಲಾಗದ ಸಂಬಂಧ. ಪ್ರತಿದಿನ ಅಗಸರು ಏನು ಮಾಡಬೇಕು, ಕೊಳೆ ಬಟ್ಟೆಗಳೆಲ್ಲ ಸಂಗ್ರಹ ಮಾಡಿಕೊಂಡು ಹೊಳೆಗೋ ಕೆರೆಗೋ ತಗೊಂಡು ಹೋಗಿ ಅಲ್ಲಿ ಒಗೆದು ಮತ್ತು ಒಣಗಿಸ್ಕೊಂಡು ಮನೆಗೆ ತರ್ತಾರೆ. ಈ ಬಟ್ಟೆ ಗಂಟು ಹೊರೋರು ಯಾರು? ಕತ್ತೆ. ಪ್ರತಿ ಅಗಸರು ಕತ್ತೆ ಸಾಕೊಂಡಿರೋರು. ಅವ್ರ ಮೇಲೆ ಕೊಟ್ಟಿಗೆ ಇರ್ತಿತ್ತು ಕತ್ತೆ. ಬೆಳಗ್ಗೆ ಕರ್ಕೊಂಡು ಹೋಗೋದು, ಬಟ್ಟೆ ಎಲ್ಲ ಒಗೆದು ಮಡಿ ಮಾಡಿದ್ಮೇಲೆ ಮತ್ತೆ ತರೋರು, ಕತ್ತೆ ಹೊತ್ಕೊಂಬರೋದು, ಆಮೇಲೆ ಕತ್ತೆ ಒದ್ದು ಓಡಿಸೋರು. ಯಾಕೆ, ಮೇಯ್ಕೊಂಬ ಹೋಗು ಅಂತ. ಕತ್ತೆಗೆ ಯಾವ ಅಗಸರಾಗಲಿ ಯಜಮಾನರಾಗಲಿ ಹುಲ್ಲು ಸೊಪ್ಪು ಹುರುಳಿ ಹಾಕ್ತಿರ್ಲಿಲ್ಲ. ಕತ್ತೆ ಊರಿನಲ್ಲೆಲ್ಲೆಲ್ಲ ಹೋಗಿ ಮೇಯ್ಕೊಂಬರ್ಬೇಕು. ಯಾವ್ದಾದ್ರು ಗದ್ದೆ ಹೊಲಕ್ಕೆ ನುಗ್ಗಿದ್ರೆ ಹೊಡ್ತಾ ತಿನ್ಬೇಕು. ಒಟ್ಟು ಬೆಳಗ್ಗೆ ಅದು ಬರ್ತಾ ಇದ್ರೆ ಅಗಸ ಹುಡ್ಕೊಂಡು ವಾತ್ ಹೇಳ್ಕೊಂಬರೋನು. ಮತ್ತೆ ಅದಾಪರ ಕೊಯ್ಯ ಮಾರೋ ಅಂದ್ಕೊಂಡು ಇದು ಬಟ್ಟೆ ಗಂಟು ಹೊತ್ಕೊಂಡು ಹೊಳೆಗೋ ಕೆರೆಗೋ ಹೋಗ್ಬೇಕಿತ್ತು. ಇಲ್ಲೇನಾಗಿದೆ, ಒಂದು ಹಳ್ಳಿನಲ್ಲಿ ರಾಮಪ್ಪ ಅಂತೇಳಿ ಅಗಸ ಆದಮೇಲೆ ಅವನು ಇದೇ ಕೆಲಸ. ಒಂದು ಕತ್ತೆ ಇತ್ತು. ಆಗಲೇ ಅದಕ್ಕೆ ಆಹಾರ ಸರಿಯಾಗಿ ಬಿದ್ದಿಲ್ಲ, ವಯಸ್ಸಾಗಿದೆ, ಬಡಕಲಾಗ್ಬಿಟ್ಟಿದೆ, ಬಿಡ್ತಿಲ್ಲ ಇವನು. ಅದು ಮನಸ್ಸಿನಲ್ಲಿ ಎಷ್ಟು ಬೈಕೊಂಡ್ರು ಸಹಿತ ಅದಕ್ಕೆ ಹಾಡು ತಾನು ಬಟ್ಟೆ ಗಂಟು ತಗೊಂಡು ಹೋಗಿ ಕೆರೆಗೆ ಹೋಗೋನು, ಬಟ್ಟೆ ಹೋಗ್ಕೊಂಡು ಸಾಯಂಕಾಲ ಬರಬೇಕಾದ್ರೆ ಮತ್ತೆ ಕತ್ತೆಯನ್ನು ಎಳ್ಕೊಂಬರೋನು, ಹೊತ್ಕೊಂಬರೋದು, ಒತ್ತು ಓಡಿಸೋನು. ಅದು ಅಲ್ಲಿ ಇಲ್ಲಿ ಮೇಯ್ಕೊಂಡು ಅಂತೂ ಇಂತೂ ಕಾಲ ಹಾಕ್ತಾ ಇತ್ತು. ಅಯ್ಯೋ ನೋಡು, ಈ ರಾಮಪ್ಪ ತಾನು ದಪ್ಪ ಆಗ್ತಿದ್ದಾನೆ, ನಾನು ಹೊಟ್ಟೆಗೆ ಹಾಕಲ್ಲ, ಬಡಕಲಾಗಿದ್ದೀನಿ, ಸತ್ಯ ಹೋಗ್ಬಿಡ್ತೀನಿ, ಅಯ್ಯಯ್ಯೋ ದೇವ್ರೇ ಅಂತಿ. ಪಾಪ ಇದು ಮೇಯಕ್ಕೆ ಅಂತ ಹೋಗಿದೆ. ಕತ್ಲು ಎಲ್ಲೆಲ್ಲೋ ಮೇಯ್ತಾ ಏನಾಗ್ಬಿಟ್ಟಿದೆ, ಒಂದು ಹಾಳು ಬಾವಿಲಿ ಬಿದ್ದೆ. ಸುಮಾರು ಒಂದು 15 ಅಡಿ ಆಳ. ಇದಕ್ಕೆ ಏನು ಕಾಣಿಸ್ತಿಲ್ಲ, ಕತ್ಲು. ಕೊಲ್ಲಿ ಬೆಳದಿಂಗಳು ಬಂತು, ಆವಾಗ ನೋಡುತ್ತೆ ಎಲ್ಲೋ ಹಾಳು ಬಾವಿಯಾಗಿ ಬಿದ್ದಿದೆ. ಮುಳ್ಳು ಕಲ್ಲು ಮೇಲೆ ಹೋಗೋಕೆ ಹೋದ್ರೆ ಆಗ್ತಿಲ್ಲ. ಹೆಂಗೆ ಹೋಗೋದು, ಆಗ್ತಾ ಇಲ್ಲ. ಇದು ಜೋರು ಪ್ರಾಣ ಭಯದಿಂದ ಕುಕ್ಕೊಳ್ತು ಅಂತ. ಯಾರು ಬರೋ ರಾತ್ರಿ ಹೊತ್ತು? ಇಲ್ಲ, ರಾತ್ರಿ ಎಲ್ಲ ದೇವ್ರೇ ಏನು ಮಾಡ್ಲಪ್ಪ ಅಂತ ಒದಾಡ್ತಿದ್ವಿ. ಬೆಳಕರಿತು, ಯಾರು ಜನ ಓಡಾಡ್ತಿರ್ತಾರೆ, ಕೂಗಾಡ ನಂಗೆ ಸಹಾಯ ಮಾಡ್ಬೋದು ಅಂತೇಳಿ ಮತ್ತೆ ಕೂಕ್ಕೊಳ್ಳಿಕ್ಕೆ ಶುರು ಮಾಡಿ. ಬೆಳಗ್ಗೆ ಯಾರೋ ನೀರು ಕಡಿಗೆ ಅಂತ ಬಂದಿದ್ರು ನಂಬರ್ 2 ಕಕ್ಸಿಗೆ ಹೋಗ್ಲಿಕ್ಕೆ. ಅವ್ರು ಯಾರೋ ನೋಡಿದ್ರು, ಅಯ್ಯೋ ಪಾಪ ಯಾವುದೋ ಕತ್ತೆ ಬಿದ್ದುಬಿಟ್ಟಿದೆ, ಎಲ್ಲಿ ಕೂಗು ಕೇಳಿಸುತ್ತೆ ನೋಡ್ತಾರೆ. ಹಾಳು ಬಾವಿಲಿ 15 ಅಡಿ ಆಳದಲ್ಲಿ ಇದೆ ಕತ್ತೆ. ಅಯ್ಯಯ್ಯೋ, ಇದನ್ನು ಹೆಂಗಪ್ಪ ಎತ್ತದು, ಮೊದಲು ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೋದವ್ರು ಹಂಗಂಗೆ ಮನೆಗೆ ಹೋಗ್ಬಿಟ್ರು. ಯಾರು ಕತ್ತೆಗೆ ಸಹಾಯ ಮಾಡೋರೇ ಇಲ್ಲ. ಕೊನೆ ಯಾರು ಹೋಗಿ ಊರಿನ ಯಜಮಾನ ಗೌಡ್ರಿಗೆ ಹೇಳಿದ್ರು, ಗೌಡ್ರೆ ನಮ್ಮ ರಾಮಪ್ಪನ ಕತ್ತೆ ಎಲ್ಲೋ ಮೇಯಕ್ಕೆ ಹೋಗಿದ್ದು ನೋಡಿ, ಆ ಊರು ಹೊರಗಿನ ಹಾಳು ಬಾವಿ ಬಿದ್ದಿದೆ, ಪಾಪ ಹೊಡ್ಕೊಳ್ತಾ ಇದೆ. ಪಾಪ ಗೌಡ್ರು ಯಜಮಾನ ಮನಸ್ಸು ಮೃದು. ಅವ್ರಿಗೇನು ಅನಿಸ್ಬಿಡ್ತು, ಬಾಳಿಗೆ ಹೇಳಿ ಹೋಗ, ರಾಮಪ್ಪಂಗೆ ಹೋಗು, ನಾವು ಕೈಲಾಗಿ ಸಹಾಯ ಮಾಡೋಣ, ಕತ್ತೆ ಮೇಲೆ ತಗೊಂಡು ಹೋಗ್ಲಿ. ರಾಮಪ್ಪ ನೋಡ್ತಾನೆ, ಬೆಳಗ್ಗೆ ಕೊಟ್ಟಿಗೆಯಲ್ಲಿ ಕತ್ತೆ ಬಂದಿಲ್ಲ, ಎಲ್ಲಿ ಹುಡುಕಿದ್ರು ಕಾಣಿಸ್ಲಿಲ್ಲ. ಸಿಟ್ಟತ್ತಿ ಕತ್ತೆ ಮನೆ ಹಾಳಾಗೋಗ ನಾಶ ಆಗಲಿ ಶಾಪ ಹಾಕ್ಕೊಂಡು ಆತ ಇನ್ನೇನು ಬಟ್ಟೆ ಗಂಟು ನಾನೇ ಹೊರಬೇಕು ಅಂತೇಳಿ ಹೊತ್ಕೊಂಡು ಕೆರೆ ಕಡೆ ಹೊಂಟಿದ್ದ. ಗೌಡ್ರಾಳು ಬಂದ. ರಾಮಪ್ಪ ಏನಪ್ಪ ಅಂತ, ಯಾಕೆ ಹಂಗೆ ಹೊಡ್ಕೊಂತೀರಿಯ? ನಿಮ್ಮ ಕತ್ತೆ ಊರು ಹೊರಗಿನ ಹಾಳು ಬಾವಿ ಬಿದ್ದುಬಿಟ್ಟಿದೆ, ಬಾ ಗೌಡ್ರು ಕರಿತಾರೆ, ಅದನ್ನ ಎತ್ತಬೇಕು, ಸಹಾಯ ಮಾಡವು, ಬಾ ಕತ್ತೆ ಎತ್ಕೊಂಡು ಹೋಗು ಮಾರಾಯ. ರಾಮಪ್ಪಗೆ ಸಿಟ್ಟು ಬಂದ್ಬಿಡ್ತು. ಆಯ ನಿಮ್ಮ ಗೌಡ್ರಿಗೆ ಏನು ಕೆಲಸ ಇಲ್ಲೇನ? ಬಿದ್ದಿದ್ದು ನನ್ನ ಕತ್ತೆ, ಬಿದ್ದರು ಬೀಳಿ ಸಾಯ್ಲಿ, ಅದು ದಂಡ್ಪಿಂದ ಉಪಯೋಗ ಇಲ್ಲ, ಹಾಳಾಗಿ ಹೋಗ್ರಿ ಅಂತೇಳಿ ತೀರ ಕೆರೆಗೆ ಹೋಗೇ ಬಿಟ್ಟ. ಪಾಪ ಆಳು ಬಂದ. ಎಲ್ಲೋ ರಾಮಪ್ಪ ಅಂದಿದ್ದಕ್ಕೆ ಗೌಡ್ರೆ ಅನಬಾರ್ದು ಅಂದ, ದಂಡಪಿಂಡ ಅಂತೆ, ಅದು ಶನಿ ಅಂತೆ, ನಾಶ ಆಗಲಿ, ಹಾಳಾಗಿ ಹೋಗ್ಲಿ, ನೀವು ಎಲ್ಲ ಏನಾರು ಮಾಡ್ಕೊಳ್ತೀರಿ ಅಂತ ಹೇಳ್ಬಿಟ್ಟ. ಗೌಡ್ರಿಗೆ ಭಾಳ ಬೇಜಾರು. ಏನಾರು ಆಗಲಿ ಅಂತ ತಮ್ಮ ಆಳು ಜೊತೆಗೆ ಬಂದರು. ಹಾಳು ಬಾವಿ ಇತ್ತು, ನೋಡ್ತಾರೆ, ಮೂಕು ಪ್ರಾಣಿ ಪಾಪ, ನಿನ್ನೆ ನೀರು ಇಲ್ಲ, ಆಹಾರ ಇಲ್ಲ, ಒದ್ದಾಡ್ತಾ ಇದೆ, ಕೂಗ್ಕೊಳ್ತಾ ಇದೆ. ಏನು ಮಾಡೋದು? ಯಾರು ಗದ್ದೆ ಕೊಡಗೋರು, ಹೊಲದ ಕಡೆಗೆ ಹೋಗೋರು, ಬರ್ರೋ ಅಂದ್ರೆ ನಮಗೆ ಕೆಲಸ ಇದೆ ಇದನ್ನು ಕತ್ತೆನ ಯಾವನ್ರಿ ಕಾಪಾಡ್ತಾನೆ ಅಂತ ಹೋಗಿಬಿಟ್ಟು
ಏನು ಮಾಡೋದು ಅಂದಾಗ ಯಾರೋ ಇಬ್ಬರು ಹಳ್ಳಿಗೆ ರಜಕ್ಕೆ ಅಂತೇಳಿ ಹುಡುಗರು ಪ್ಯಾಟಿಗೆ ಹೋಗಿ ಓದ್ತಾ ಇದ್ದವು. ಇಬ್ಬರು ಹುಡುಗರು ಬಂದರು. ಅವರು ಗೌಡ್ರು ಕರೆದ್ರು, ಏನಪ್ಪ ಚೆನ್ನಾಗಿ ಓದ್ತಿದ್ದಾರೆ? ಹ್ಞೂನಪ್ಪ. ಗೌಡ್ರೆ ನೀವೇನಿಲ್ಲಿ? ನೋಡಪ್ಪ, ಕತ್ತೆ ಬಿದ್ದು ಬಿಟ್ಟಿದೆ, ಮೇಲೆ ಕೆತ್ತಲಿಕ್ಕೆ ಏನಾದ್ರು ಮಾಡಬೇಕು, ಯಾರು ಸಹಾಯ ಮಾಡ್ತಾ ಇಲ್ಲ, ಆದರೆ ಯಜಮಾನ ಬೇರೆ ಬಂದಿಲ್ಲ ಅಂತೆಲ್ಲ ಹೇಳಿದರು. ಗೌಡ್ರೆ, ನಮಗೆ ಪಾಠದಲ್ಲಿ ಹೇಳ್ಕೊಟ್ಟಿದ್ದೆ ಕಷ್ಟದಲ್ಲಿ ಸಹಾಯ ಮಾಡಬೇಕು ಅಂತ, ಹೇಳ್ರಿ ನಾವೇನು ಬೇಕೋ ಮಾಡ್ತೀವಿ, ನೀವು ಕೂತ್ಕೊಂಡಿರ್ಬೇಕು, ನೀವು ವಯಸ್ಸಾದವ್ರು ಏನು ಮಾಡಬಾರ್ದು. ಆಯ್ತಪ್ಪ, ನಾನು ಜೊತೆಗಿರ್ತೀನಿ, ನಾವು ಮಾಡಿದ್ದಾನೆ. ನೋಡು, ನೀವು ಹುಡುಗರು ಈಗ ಮಾಡಬೇಕಾಗಿದ್ದು ಇಷ್ಟೇ. ನಾವು ಹಗ್ಗ ಹಾಕಿ ಕತ್ತೆಯನ್ನು ಮೇಲೆ ಕೆತ್ತಕ್ಕೆ ಹೋದರೆ ಹಗ್ಗ ಕುತ್ತಿಗೆಗೆ ಏನಾದ್ರು ನೇಣು ಹಾಕ್ದಂಗೆ ಆದರೆ ಕತ್ತೆ ಸತ್ತು ಹೋಗುತ್ತೆ. ನಾವು ಇಳಿದ ಮೇಲೆ ಎತ್ತಕ್ಕಾಗಲ್ಲ. ಏನು ಮಾಡಬೇಕು ಅಂದಾಗ ಗೌಡ್ರು ಹೇಳಿದ್ರು, ಒಂದು ಕೆಲಸ ಮಾಡೋಣ, ಸೂತ್ಲು ಬೇಕಾದಷ್ಟು ಮಣ್ಣಿದಾವೆ, ನಾ ಮಣ್ಣನ್ನು ಅಗದು ಕೊಡ್ತಾನೆ, ಬುಟ್ಟಿ ತರಿಸ್ತೀನಿ. ನೀವಿಬ್ಬರು ಏನು ಮಾಡಬೇಕು ಅಂದರೆ ಬುಟ್ಟಿ ಮಣ್ಣನ್ನು ಬಾವಿಯಲ್ಲಿ ಹಾಕ್ತಾ ಹೋಗಿ. ಕತ್ತೆ ಮೇಲೆ ಬಿದ್ದು ಕತ್ತೆ ಸಮಾಧಿ ಆಗಬಾರ್ದು. ಕತ್ತೆದು ಸಹಕಾರ ಬೇಕಾದ್ರೆ ಎಲ್ಲರೂ ಸರ್ಕೊಂಡ್ರೆ ಮಣ್ಣು ಮೈ ಮೇಲೆ ಬಿದ್ದರೆ ಪಕ್ಕದಲ್ಲಿ ಮಣ್ಣು ಬೀಳುತ್ತೆ. ಸ್ವಲ್ಪ ಮಣ್ಣು ಹಾಕ್ತಾ ಹೋದಂಗೂ ಸಹಿತ ಏನಾಗುತ್ತೆ, ಬಾವಿಯಲ್ಲಿ ಮಣ್ಣು ಜಾಸ್ತಿಯಾಗಿ ಅದು ಮೇಲಕ್ಕೆ ಕತ್ತೆ ಮೇಲಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಕತ್ತೆ ಅಲ್ಲೇ ನಿಂತರೆ ಏನು ಮಾಡೋಕ್ಕಾಗಲ್ಲಪ್ಪ, ಕತ್ತೆ ಮೇಲೆ ಮಣ್ಣು ಬೀಳುತ್ತೆ, ಕತ್ತೆ ಅಲ್ಲೇ ಸತ್ತು ಹೋಗುತ್ತೆ. ಆದರೆ ಕತ್ತೆ ಇವ್ರು ಅಂದ್ಕೊಂಡಂಗೆ ದಡ್ಡ ಕತ್ತೆ ಆಗಿದೆ, ಸ್ವಲ್ಪ ಜಾಣ ಕತ್ತೆ ಆಗಲಿ. ಯಾವಾಗ ಇಬ್ಬರು ಹುಡುಗರು ಅವನು ಮಣ್ಣಂತ ಅಗದು ಕೊಟ್ಟ, ಮಣ್ಣು ತಂತ ಹಾಕಕ್ಕೆ ಶುರು ಮಾಡಿದ್ರು. ಆದಷ್ಟು ಕತ್ತೆ ಬೆನ್ನ ಮೇಲೆ ಹಾಕಿದೆ ಅಕ್ಕಪಕ್ಕ ಜಾಗಕ್ಕೆ ಹಾಕ್ತಿದ್ರು. ಕೆಲವು ಸಲ ಕತ್ತೆ ಬೆನ್ನ ಮೇಲೂ ಬಿತ್ತು. ಏನು ಮಾಡುತ್ತೆ ನೋಡಿದರೆ ಕತ್ತೆ ಸುಮ್ಮನೆ ಇರಲಿಲ್ಲ, ಮೈ ಕೊಡುಕೊಳ್ತು, ಸ್ವಲ್ಪ ಈ ಕಡೆ ನಿಂತ್ಕೊಳ್ತು, ಮಣ್ಣು ಈ ಕಡೆ ಬಿದ್ದು ದಿಪ್ಪ ಹಾದ್ಕೊಂಡು ಈ ಕಡೆ ಬಂತು, ಈ ಕಡೆಗೆ ಮಣ್ಣು ಹಾಕಕ್ಕೆ ಶುರು ಮಾಡಿ. ಅಲ್ಲಲ್ಲೇ ಜಾಡ ಕತ್ತೆ ಇದು ಅಂತೇಳಿ ಇವ್ರು 3 ಜನ ಕೆಲಸ ಮಾಡ್ತಾ ಇದ್ರು. ಯಾರೋ ಇನ್ನೊಂದು 4 ಜನ ಹುಡುಗರು ಸ್ನೇಹಿತರು ಬಂದರು, ಏನು ಮಾಡ್ತಿದ್ರೆ? ನಾವು ಮಾಡ್ತೀವಿ, ನಾವು ಸಹಾಯ ಮಾಡ್ತೀವಿ ಅಂತ. 1 ಗಂಟೆಗೆ 10 ಜನ ಸೇರಿಬಿಟ್ರು. ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಾಗ್ಬಿಡ್ತು, ಅಯ್ಯೋ ಪಾಪ ಹುಡುಗರು ಅಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತೇಳಿ 100 ಜನ ಸೇರ್ಕೊಂಬಿಟ್ರು. ಯಾವಾಗ 100 ಜನ ಸೇರಿದ್ರು, ಹನಿ ಕೂಡಿದ್ರೆ ಹಳ್ಳ. ಏನು ಅಷ್ಟು ಜನರು ಸಹಿತ ಸುತ್ತಲೂ ಮಣ್ಣು ತಂದು ಹಾಕಿದ್ರು. 1 ಅಡಿ ಬಂತು, ಮಣ್ಣು 2 ಅಡಿ ಆಯಿತು, 3 ಅಡಿ ಆಯಿತು, 10 ಅಡಿ ಆಯಿತು. ಕತ್ತೆ ಇನ್ನೇನು ಕೈ ಸಿಗೋಂಗೆ ಆಗಿಬಿಟ್ಟಿದೆ. ಕತ್ತೆಯು ಸಹಿತ ಧೈರ್ಯ ಬಂದಿದೆ, ಅದು ಸಹಿತ ಸರ್ಕೊಂತಿದೆ. ಏನು ಜಾಣ ಕತ್ತೆ ಮಾರ್ಯ ಇದು. ಈ ವಿಷಯ ರಾಮಪ್ಪಂಗೆ ಗೊತ್ತಾಗ್ಬಿಡ್ತು. ಕತ್ತೆ ಮೇಲೆ ಬರ್ತಾ ಇದೆಯಂತೆ, ಊರೆಲ್ಲ ಕತ್ತೆ ಹೊಗಳ್ತಿದ್ದಾರೆ, ಭಾಳ ಜಾಣ ಕತ್ತೆ ಅಂತ. ಇವನೇನು ಮಾಡ್ದ, ಕೆಲಸ ಅಲ್ಲೇ ಬಿಟ್ಟ, ಸೀದಾ ಬಂದ. ನನ್ನ ಕತ್ತೆ ನೋಡಿದ್ರೆ 8 ಜಾಣ ಕತ್ತೆ, ನಾನು ಜಾಣ, ನನ್ನ ಕತ್ತೆನೂ ಜಾಣ, ಹೇಗೆ ಅಂಥೇಳಿ ಹೊಗಳ್ಕೊಳ್ತೀವಿ. ನಾನು ಕತ್ತೆನ ಭಾಳ ಪ್ರೀತಿ ಮಾಡ್ತೀನಪ್ಪ, ಅದಕ್ಕೆ ಎಷ್ಟು ಆಹಾರ ಕೊಡ್ತೀನಿ ಗೊತ್ತಾ, ಅದಕ್ಕೆ ಊಟ ಹಾಕ್ತೇನೆ, ನಾನು ಊಟ ಮಾಡಲ್ಲ ಅಂತೇಳಿ ರೈಲ್ ಬಿಟ್ಟ. ಸರಿ, ಎಲ್ಲ ಆಯಿತು. 13 ಅಡಿ ಮಣ್ಣು ಬಿದ್ದು ಬಿಟ್ಟಿದೆ. ಕತ್ತೆ ಮೇಲೆ ಬಂದೇ ಬಿಡ್ತು. ಜನ ಚಪ್ಪಾಳೆ ತರಿಸಿದ್ರು, ಕತ್ತೆಗೆ ಜೈ, ಗೌಡ್ರಿಗೆ ಜೈ, ಹುಡುಗರಿಗೆ ಜೈ ಅಂತ ಎಲ್ಲರಿಗೂ ಜೈಕಾರ ಹಾಕಿದ್ರು. ನೀರು ತಂದು ಕತ್ತೆಗೂ ಸ್ನಾನ ಮಾಡಿದ್ರು. ಪಾಪ ಮೈಯೆಲ್ಲ ಮಣ್ಣಾಗಿ ಹೋಗಿತ್ತು. ಕತ್ತೆಗೆ ಒಂದಿಟ್ಟು ಹುಲ್ಗಿಲ್ಲಿ ಇಟ್ಟರು, ನೀರು ಕುಡಿಸಿದ್ರು. ಯಾರು ಹಾರ ಸಹಿತ ಹಾಕ್ಯಾರ ಕತ್ತೆಗೆ. ಏನು ಕತ್ತೆಗೆ ಜೈಕಾರ ಹಾಕಿದ್ರು. ಕತ್ತೆಗೂ ಸಂತೋಷ, ಜನ್ಮೇಪಿ ನನಗೆ ಯಾರಾದರೂ ಹಾರ ಹಾಕಿರಲಿಲ್ಲ, ಇದೇನಿದು ಇಷ್ಟೆಲ್ಲ ಅಂತ. ಕೊನೆಗೆ ರಾಮಪ್ಪ ಬಂದ. ಗೌಡ್ರೆ, ನೋಡಿ ನನ್ನ ಕತ್ತೆ ಎಷ್ಟು ಜಾಣ ಕತ್ತೆ, ನಾನು ಭಾಳ ಪ್ರೀತಿ ಮಾಡ್ತೀನಿ, ನನ್ನ ಕತ್ತೆ ಅಂತ ಏನು ಅಂದ್ಕೊಂಡಿದ್ರಿ? ಚಾ ಭಾಳ ಹೊಳ್ಕೊಂಡ. ಅಂದು ಹೌದಾ, ನಿನ್ನ ಕತ್ತೆ ನಾ ಭಾಳ ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರು. ಗೌಡ್ರಿಗೆ ಸಿಟ್ಟು ಬಂದುಬಿಡ್ತು. ಇವ ನಿಮ್ಮನೆ ಹಾಳಾಗುವಾಗ ನೀನು ಹಣೆ ಬರೋ ಗೊತ್ತಿಲ್ಲ, ನಾನು ಆಳು ಬಂದು ಕರೆದ್ರೆ ಏನೋ ಹೇಳಿದ್ರಿ, ಕತ್ತೆ ಅಲ್ಲ ಅದು ಶನಿ, ದಂಡಪಿಂಡ, ನೆಗೆದು ಬಿದ್ದು ನಾಶ ಆಗಲಿ, ಅದ್ರ ಮನೆ ಹಾಳಾಗೋಗ್ಲಿ, ಮಂತ್ರನ ಹಾಳಾಗೋಗ್ಲಿ, ಉಪಯೋಗ ಇಲ್ಲ ಅಂತ ಅಷ್ಟೆಲ್ಲ ಕತ್ತೆ ಶಾಪ ಹಾಕ್ದನು. ಈಗ ನನ್ನ ಕತ್ತೆ, ನಮ್ಮ ಅಜ್ಜನ ಕತ್ತೆ, ಜಾಣ ಕತ್ತೆ ಅಂತಿದೆಯಾ? ಹೋಗು ಅಂತ, ಆಯ್ತು ನಿನ್ನ ಕತ್ತೆ ಕರ್ಕೊಂಡು ಹೋಗು ಅಂತ ಹೇಳಿದರು. ಜನ ಎಲ್ಲಯೋ ಕತ್ತೆ ಹೋಗ್ಬಿಡುತ್ತೆ ಅಂದ್ಕೊಡ್ತಿದ್ದು. ರಾಮಪ್ಪ ಅಲ್ಲಿ ಹೋಗಿ ನಿಂತು, ಬಾ ಕತ್ತೆ, ನನ್ನ ಪ್ರೀತಿ ಕತ್ತೆ, ಬಾ ಅಂತ ಕರ್ದ. ಇದು ಹಿಂಗಿಂಗೆ ಅಂದ್ಕೊಂಡು ಹೋಯ್ತು. ಅವನ ಹತ್ರ ಹೋದ್ಕೊಳ್ಳಿ ಏನಾಗಿತ್ತು, ಹಿಂದೆ ಮುಂದೆ ನಿಂತಿದ್ದೇನು ಮಾಡುತ್ತೆ ನೋಡ್ತಾರೆ. ಹಿಂಗಾಲಿ ಯಾರು ಜಾಸ್ತಿ ಒದಿತ್ತು. ರಾಮಪ್ಪನ ಮುಖ ಮುಸುಳಿ ಕಿತ್ಕೊಂಡು ಹೋಗಿ ಬಿದ್ದ. ಬಾಯಲ್ಲಿ ರಕ್ತ ಬರ್ತಾ ಇದೆ. ಕತ್ತೆ ತಿರ್ಕೊಂಡು ಅಂದ್ಕೊಂಡು ಸೀದಾ ಹೋಗೇ ಬಿಡ್ತು. ಜನಕ್ಕೆ ಸಂತೋಷ ಆಗಿಬಿಡ್ತು. ಯಾಕೆ? ರಾಮಪ್ಪ ನೀಚ. ಕತ್ತೆ ಈಗ ನನ್ನ ಕತ್ತೆ ಅಂತ ಬಂದಿದ್ದ, ಅದು ಬಿದ್ದಾಗ ಬಂದಿರಲಿಲ್ಲ, ಸಹಾಯ ಮಾಡಲಿಲ್ಲ, ದಾಂಡ್ಪಿಂಡ ಅಂತ ಬೈದನು. ಈಗ ಅದು ಯಾವಾಗ ಒಳ್ಳೆ ಕತ್ತೆ ಅಂತ ಜನ ಹೊಗಳಿದ್ರು, ತಾನು ಹೊಗಳ್ಕೊಳಕ್ಕೆ ಹೋಗಿದ್ದ. ಕತ್ತೆ ಸರಿಯಾಗಿ ಪಾಠ ಕಲಿಸ್ತು, ಹಲ್ಲು ಮುರಿತು, ಚಪ್ಪಾಳೆ ತಟ್ಬಿಟ್ರು. ಕತ್ತೆ ಅಲ್ಲಿಂದ ಹೋಯ್ತು. ಅವತ್ತಿಂದ ರಾಮಪ್ಪನ ಮನೆಗೆ ಹೋಗಲೇ ಇಲ್ಲ. ಊರಲ್ಲಿ ಅಲ್ಲಿ ಇಲ್ಲಿ ಮೇಯ್ಕೊಂಡು ಸ್ವತಂತ್ರವಾಗಿತ್ತು. ಕತ್ತೆ ಊರಲ್ಲಿ ಉಪಚಾರ. ನೋಡಿ ಮಕ್ಕಳೇ, ನಾವು ದಡ್ಡ ಕತ್ತೆ ಅಂತವು ಜಾಣರಾಗಿರ್ತಾರೆ, ನಾವು ಜಾಣರಾದ್ರು ದಡ್ಡರಾಗಿರ್ತೀವಿ ಅಲ್ವಾ? ಯಾವತ್ತು ಮಕ್ಕಳೇ
ನಾವು ಮಾಡಬೇಕಾಗಿದ್ದಿಷ್ಟೇ, ನಾವು ಯಾರನ್ನೂ ದಡ್ರು ಅನ್ಕೊಳ್ಬಾರ್ದು. ಸಮಯೋಚಿತವಾಗಿ ಎಲ್ಲರೂ ಜಾಣ್ತಾನೆ ಇರ್ತಾರೆ, ಹೊರಗೆ ಬಂದಿರಲ್ಲ ಅವರ ಬುದ್ಧಿಶಕ್ತಿ. ರಾಮಪ್ಪ ಪರಮನೀಚ. ಯಾವತ್ತೂ ಸಹಿತ ಮನುಷ್ಯರು ಬೆಕ್ಕು ಸಾಕ್ತೀವಿ, ನಾಯಿ ಸಾಕ್ತೀವಿ, ಕೋತಿ ಸಾಕ್ತಾರೆ, ಹಕ್ಕಿಗಳು ಸಾಕ್ತಾರೆ, ಕತ್ತೆಗಳನ್ನು ಸಾಕ್ತೀವಿ. ಅವಕ್ಕಾಗಿ ನಮಗಾಗಿ ದುಡಿದ ಮೇಲೆ ನಾವು ಅವಕ್ಕೇನಾದ್ರು ಖಾಲಿ ಹೊಟ್ಟೆಲಿ ಬಿಡ್ತಾರೆ? ನಾವು ಮಾನವೀಯತೆ ಇರಬೇಕು, ಅವಕ್ಕೆ ಅನುಕಂಪ ಪ್ರೀತಿ ಇರಬೇಕು. ಆದರೆ ರಾಮಪ್ಪ ಥರ ಮಾಡಬಾರ್ದು. ಸುಳ್ಳೆ ನಾನು ಮಾಡದೇ ಇದ್ದ ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳಿಕೊಂಡ್ರೆ ಕೊನೆ ಮರ್ಯಾದೆ ಹೋಗುತ್ತೆ ಅಲ್ವಾ? ಹಾಗೆ ಮಾಡಲ್ಲಲ್ವಾ? ನಮಸ್ಕಾರ.